ದರ್ಶನದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ಆಲಯ ದರ್ಶನದ ಸಂಚಿಕೆಯಲ್ಲಿ ನಾವು ದರ್ಶನ ಮಾಡೋಣ. ನಮ್ಮ ಕರ್ನಾಟಕದ ಬೆಂಗಳೂರಿನ ಸಮೀಪವಾಗಿರುವ ಆನೇಕಲ್ಲಿನ ಶ್ರೀ ತಿಮ್ಮರಾಯ ಸ್ವಾಮಿಯ ದೇವಸ್ಥಾನವನ್ನು ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ದರ್ಶನ ಮಾಡೋಣ. ಈ ದೇವಸ್ಥಾನಕ್ಕೆ 100 ವರ್ಷಗಳ ಇತಿಹಾಸವಿದೆ. ಹಾಗಾದರೆ ಈ ದೇವಸ್ಥಾನ ಎಲ್ಲಿದೆ, ಹೇಗಿದೆ ಮತ್ತು ಈ ದೇವಸ್ಥಾನದ ವಿಶೇಷತೆಗಳೇನು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನಾವು ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಯೋಣ. ಯಾರೆಲ್ಲ ಇನ್ನೂ ಆಲಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ದಯವಿಟ್ಟು ಮರೆಯದೆ ಎಲ್ಲರೂ ಕೂಡ ಆಲಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಇದೇ ರೀತಿಯ ಹಲವಾರು ದೇವಸ್ಥಾನಗಳ ಸಂಪೂರ್ಣ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ. ಹಾಗೆ ಯಾರೆಲ್ಲ ಇನ್ನೂ ಆಲಯ ದರ್ಶನ ಪುಸ್ತಕವನ್ನು ತೊಗೊಂಡಿಲ್ವೋ ದಯವಿಟ್ಟು ಮರೆಯದೆ ಆಲಯ ದರ್ಶನ ಪುಸ್ತಕವನ್ನು ತೊಗೊಳ್ಳಿ. ಯಾಕಂದರೆ ಇದರಲ್ಲಿ ನಿಮಗೆ 50 ದೇವಸ್ಥಾನಗಳ ವಿಶೇಷವಾದ ಸಂಪೂರ್ಣ ಮಾಹಿತಿಯ ಜೊತೆಗೆ ದೇವಸ್ಥಾನದ ವಿಳಾಸ ಮತ್ತು ದೇವಸ್ಥಾನದ ಫೋನ್ ನಂಬರ್ಗಳು ಕೂಡ ಸಿಗುತ್ತೆ. ಹಾಗಾದ್ರೆ ಬನ್ನಿ, ಇವತ್ತಿನ ಈ ವಿಶೇಷವಾದ ಆಲಯ ದರ್ಶನದ ಸಂಚಿಕೆಯಲ್ಲಿ ನಾವು ಆನೇಕಲ್ಲಿನಲ್ಲಿ ಇರುವಂಥ ಶ್ರೀ ತಿಮ್ಮರಾಯ ಸ್ವಾಮಿಯ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ.
वेङ्कटनिवासाय श्रीनिवासाय मङ्गलम् मङ्गलं कौसलेन्द्राय मणीयगुणात्मने चक्रवर्ती तनूजाय सार्वभौमाय मङ्गलम्. ಹರಿ ಓಂ. ನನ್ನ ಹೆಸರು ಭರತ ಆಚಾರ್ ಅಂತ. ನಾವು ಇಲ್ಲಿ ಶ್ರೀ ಕ್ಷೇತ್ರ ಸಹದೇವಪುರದಲ್ಲಿರುವಂತಹ ತಿಮ್ಮರಾಯ ಸ್ವಾಮಿ ದೇವಸ್ಥಾನ, ಭೂಮೀಳ ಸಮೇತ ತಿಮ್ಮರಾಯ ಸ್ವಾಮಿ ಅಂತ ಹೇಳ್ತಾರೆ. ಇಲ್ಲಿ ಸ್ವಾಮಿ ಉದ್ಭವ ಆಗಿರೋದ್ರಿಂದ ಭೂಮೀಳ ಸಮೇತ ಅನ್ನೋದನ್ನು ಇದು ಮಾಡ್ತಾಯಿದ್ದಾರೆ, ಎತ್ಕೊಂಡಿದ್ದಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಸ್ವಾಮಿ ಫಸ್ಟು ಹುತ್ತದಲ್ಲಿತ್ತು. ಇಲ್ಲಿ ಆಳ್ವಿಕೆ ಮಾಡಿದಂತಹ ರಾಜರು ತಿಮ್ಮರಾಯ ಅನ್ನೋರು ಆಳ್ವಿಕೆ ಮಾಡ್ತಾಯಿದ್ರು. ಆ ಅರಸರಲ್ಲಿ ಸ್ವಪ್ನದಲ್ಲಿ ಕಾಣಿಸ್ಕೊಂಡು, ಸ್ವಾಮಿ ನಾನು ಇಲ್ಲಿ ನೆಲೆಸಿದ್ದೀನಿ, ನನಗೆ ತಕ್ಕಂತಹದಂತಹ ಪೂಜೆಯನ್ನು ಮಾಡಬೇಕಾಗಿದೆ ಅಂತೇಳಿ ಪ್ರಾರ್ಥನೆ ಆಗುತ್ತೆ. ಆವಾಗ ಸ್ವಾಮಿಯವರು ಬಂದು ಇಲ್ಲಿ ನೋಡ್ತಾರೆ. ಹುತ್ತದೊಳಗಡೆ ನೋಡಿದಾಗ ಸರ್ಪ ಒಂದು ಕಾಣಿಸ್ಬಿಡುತ್ತೆ ಸ್ವಾಮಿಯವ್ರಿಗೆ. ಆವಾಗ ಏನಪ್ಪ ಇದು ಸರ್ಪ ಇದೆಯಲ್ಲ, ಹೇಗೆ ಏನು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ, ಇಲ್ಲ ಬಾ ನಾನಿದ್ದೀನಿ, ನೀನು ಅದರಿಂದ ಏನು ಭಯ ಬೀಳಬೇಡ ಅಂತ ಹೇಳಿ ಬಂದು ಕಾಣಿಸ್ಕೊಂಡು ತಿರ್ಗಿ ಅವಾಗ ತೆಗೆದು ನೋಡ್ತಾರೆ. ಹುತ್ತದೊಳಗಡೆ ಸ್ವಾಮಿಯವರು ಇರ್ತಾರೆ. ಇದ್ದಂತಹ ಹಾಗೆ ನೋಡಿ ಸರ್ಪವು ಸಾಮಾನ್ಯವಾಗಿ ಜರುಗುತ್ತೆ. ಆವಾಗ ಯಥಾಶಕ್ತಿಯಾದಂತಹ ಪೂಜೆಯನ್ನು ಮಾಡಿ ನಿಧಾನವಾಗಿ ಚಿಕ್ಕ ಚಿಕ್ಕ ಕಲ್ಲುಗಳಿಂದ ಸ್ಥಾಪನೆ ಮಾಡ್ತಾರೆ. ಆದ ನಂತರ ಇಲ್ಲ ಅದೇನೋ ಆದಂತಹ ಅವ್ರಿಗೆ ಮನಸ್ಸು ಆಲೋಚನೆ ಬಂದುಬಿಡುತ್ತೆ. ಆವಾಗಿಲ್ಲ ಇಲ್ಲೊಂದು ಮಂಟಪ ಥರ ಕಟ್ಟೋಣ ಅಂತ ಹೇಳಿ ಕಟ್ತಾರೆ ಸ್ವಾಮಿಯವರು. ಆವಾಗಲಿಂದ ಇಲ್ಲಿ ಪೂಜೆ, ಈ ಸ್ವಾಮಿ ಯಾವಾಗ ಕಾಣಿಸ್ಕೊಂತೋ ಆ ದಿನದಿಂದ ಬ್ರಹ್ಮರಥೋತ್ಸವವನ್ನು ಆಚರಿಸ್ತಾರೆ. ಇಲ್ಲಿ ಚೈತ್ರ ಮಾಸ ಶುಕ್ಲ ಪಕ್ಷ ಸಪ್ತಮ್ಯ ದಿನದಲ್ಲಿ ಬ್ರಹ್ಮರಥೋತ್ಸವ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಯುಗಾದಿ ಹಬ್ಬ ಆಗಿ 7ನೇ ದಿನದಲ್ಲಿ ಬ್ರಹ್ಮರಥೋತ್ಸವ ಇರುತ್ತೆ. ಇಲ್ಲಿ 9 ದಿನವೂ ವಿಶೇಷವಾಗಿರುತ್ತೆ. ಇಲ್ಲಿ ದಕ್ಷಿಣಾಭಿಮುಖ ದೇವಸ್ಥಾನ ಇರೋದು. ಇದು ಮನಸ್ಸಿನಲ್ಲಿ ಏನೇ ಅಂದ್ಕೊಂಡಿದ್ರು ಅದು ಇಲ್ಲಿ ಆಗುತ್ತೆ, ನೆರವೇರುತ್ತೆ. ಆಮೇಲೆ ಮೇಲೆ ಇರುವಂತಹ ದೇವ್ರನ್ನ ಇವಾಗ ಇತ್ತೀಚೆಗೆ ಪ್ರತಿಷ್ಠಾಪನೆ ಮಾಡಿರೋದು. 2000 ಇಸ್ವಿಲಿ ಸ್ಥಾಪನೆ ಮಾಡಿದೆ. 23 ವರ್ಷ ಆಗಿದೆ ಆ ದೇವ್ರಿಗೂ. ಇಲ್ಲಿ ದಕ್ಷಿಣಾಭಿಮುಖ ಏಕೆಂದರೆ ವಿಶೇಷವಾಗಿರೋದು ಅಂದರೆ ದಕ್ಷಿಣಾಭಿಮುಖವಾಗಿದೆ ಸ್ವಾಮಿ ದೇವಸ್ಥಾನ. ಇಲ್ಲಿ ವೈಕುಂಠ ಏಕಾದಶಿ, ಶ್ರಾವಣ ಮಾಸ ಅನೇಕ ಭಕ್ತಾದಿಗಳೆಲ್ಲ ಬರ್ತಾ ಇರ್ತಾರೆ. ಮಕ್ಕಳ ಆಗದೇ ಇರೋರಿಗೆ ಇಲ್ಲಿ ಅಂದ್ಕೊಂಡೋದ್ರೆ ಮಕ್ಕಳಾಗುತ್ತೆ. ಅವ್ರಿಗೆ ಶ್ರೀರಾಮನವಮಿ ದಿನ ಪ್ರಸಾದವನ್ನು ಕೊಡ್ತಿದ್ದೀವಿ. ಪ್ರತಿನಿತ್ಯವೂ ಮೂಲ ವಿಗ್ರಹಗಳಿಗೆ ಅಭಿಷೇಕ ಇರುತ್ತೆ, ಮತ್ತು ಆರಾಧನೆ ನೈವೇದ್ಯ ಎಲ್ಲ ಇರುತ್ತೆ. ಪ್ರತಿನಿತ್ಯ ಕೈಂಕರ್ಯಗಳು ನಡೆಯುತ್ತೆ ಸ್ವಾಮಿಯವರಿಗೆ, ಮೂಲವರು ವಿಗ್ರಹಕ್ಕೆ. ಶನಿವಾರ ಪ್ರತಿಷ್ಠಾಪನೆ ಮಾಡಿರೋ ದೇವ್ರಿಗೂ ಮತ್ತು ಮೂಲವ್ರಿಗೂ ಸೇರಿ ಶಂಕರ ನಡೀತದೆ. ಅಭಿಷೇಕ ಉತ್ಸವ ನಡೀತಾ ಇರುತ್ತೆ. ಇಲ್ಲಿ ವಾರ ಉತ್ಸವ ಇರುತ್ತೆ. ಅನ್ನದಾನ ಇರುತ್ತೆ ಶನಿವಾರ. ಮನಸ ಇಷ್ಟಾರ್ಥವಾಗಿ ಸಂಕಲ್ಪ ಮಾಡ್ಕೊಂಡಿದ್ರೆ ಆ ನೆರವೇರಂಗೆ ಮಾಡ್ತಾರೆ ಸ್ವಾಮಿಯವರು. ಇಲ್ಲೂ ಸ್ವಾಮಿಯ ಹರಕೆ ಹೊತ್ಕೊಂಡೋಗಿ ತುಲಾಭಾರ ಮಾಡಿಸ್ತೀನಿ ಅಂತ ಅವ್ರಿಗೆ ತುಲಾಭಾರ ಮಾಡುವಂತಹ ಸೌಕರ್ಯವೂ ಇದೆ. ಬೆಳಗ್ಗೆ 7ರಿಂದ 7 ಗಂಟೆಯಿಂದ 12:30ವರೆಗೂ ಇರುತ್ತೆ ಮಾರ್ನಿಂಗು. ಈವ್ನಿಂಗ್ ಬಂದು 4:15ರಿಂದ 7 ಗಂಟೆವರೆಗೂ ಇರುತ್ತೆ. ಶನಿವಾರ ಅಂದರೆ ಬೆಳಗ್ಗೆ 6:30ರಿಂದ ನೈಟ್ 8 ಗಂಟೆವರೆಗೂ ಇರುತ್ತೆ. ಇದು ಸಹದೇವಪುರ ತಿಮ್ಮರಾಯ ಸ್ವಾಮಿ ದೇವಸ್ಥಾನ, ಆನೆಕಲ್ಲು.